ಹೌದು, ಹೀಗೆ ಪೊಲೀಸ್ ಠಾಣೆಯ ಮುಂದೆ ಹೆಂಡತಿ ಜೊತೆಗೆ ಇರುವ ಫೋಟೋ ತೋರಿಸುತ್ತಿರುವ ಗಂಡ, ತನ್ನ ಬಳಿ ಹಣ ಹಾಕಿಸಿಕೊಂಡಿರುವ ಲಿಸ್ಟ್ ತೋರಿಸುತ್ತಿರುವ ಮತ್ತೊಬ್ಬ ಯುವಕ, ನ್ಯಾಯ ಬೇಕು ಎಂದು ಅಳಲು ತೋಡಿಕೊಳ್ಳುತ್ತಿರುವ ಇಬ್ಬರು ಗಂಡಂದಿರು. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ದೊಡ್ಡಬೆಲವಂಗಲ ಪೊಲೀಸ್ ಠಾಣೆಯ ಬಳಿ. ಹೌದು, ದೊಡ್ಡಬಳ್ಳಾಪುರದ ಹಣವಿ ಗ್ರಾಮದ ಸುಧಾರಾಣಿ ಇಬ್ಬರು ಗಂಡಂದರಿಗೆ ಮೋಸ ಮಾಡಿರುವ ಆರೋಪ ಹೊತ್ತ ಮಹಿಳೆ. ಈಕೆ ಕಳೆದ 7-8 ವರ್ಷಗಳ ಹಿಂದೆ ಹಿರೇಗೌಡ ಎಂಬ ವ್ಯಕ್ತಿಯೊಂದಿಗೆ ಮದುವೆಯಾಗಿದ್ಲಂತೆ. ಇಬ್ಬರು ಪ್ರಾರಂಭದಲ್ಲಿ ಅನ್ಯೋನ್ಯವಾಗಿಯೇ ಇದ್ದರು. ಇವರಿಬ್ಬರ ಪ್ರೀತಿಗೆ ಒಂದು ಗಂಡು ಮತ್ತೊಂದು ಹೆಣ್ಣು ಮಗುವಿದೆ. ಆದರೆ ಇವರ ಸಂಸಾರದಲ್ಲಿ ಬಿರುಕು ಬಂದ ಹಿನ್ನೆಲೆ ಕಳೆದ 3 ವರ್ಷದಿಂದ ಇಬ್ಬರು ದೂರವಿದ್ರಂತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಮಹಿಳೆ ಬೇರೆ ಬೇರೆ ಯುವಕರಿಗೆ ಬಲಿ ಬೀಸಿದ್ದಾಳೆ. ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದ ಅನಂತಮೂರ್ತಿ ಎಂಬ ಯುವಕನಿಗೆ ಸುಧಾರಾಣಿ ಬಲೆ ಬೀಸಿದ್ದಾಳೆ. ಆನ್ಲೈನ್ನಲ್ಲಿ ವಸ್ತುಗಳನ್ನು ಬುಕ್ ಮಾಡಿಕೊಂಡಿದ್ದ ವೇಳೆ ಡೆಲಿವರಿಗೆ ಬಂದಾಗ ನಂಬರ್ ತೆಗೆದುಕೊಂಡು ಮೊದಲು ಸ್ನೇಹ ಬೆಳೆಸಿದ್ದಾಳೆ. ಸ್ನೇಹ ನಂತರ ಪ್ರೀತಿಯಾಗಿ ನನ್ನ ಗಂಡ ತೀರಿ ಹೋಗಿದ್ದಾನೆ ಎಂದು ಸುಳ್ಳು ಹೇಳಿ ಮದುವೆಯಾಗಿದ್ಲಂತೆ. ಪಾಪ ಒಂಟಿ ಮಹಿಳೆ, ಜೀವನ ಕಟ್ಟಿಕೊಡೋಣ ಅಂತ ಹೇಳಿ ಒಳ್ಳೆಯ ಮನಸ್ಸಿನಿಂದ ಮದುವೆಯಾಗಿದ್ದಾನೆ. ಇಬ್ಬರೂ ಸೇರಿ 1 ವರ್ಷಕ್ಕೂ ಹೆಚ್ಚು ದಿನ ಸಂಸಾರ ಮಾಡಿದ್ರಂತೆ. ಈ ವೇಳೆ ಆರೋಗ್ಯ ಸರಿ ಇಲ್ಲ, ಸಂಬಂಧಿಕರಿಗೆ ಸಮಸ್ಯೆ ಆಗಿದೆ ಎಂದು ಕುಂಟು ನೆಪ ಹೇಳಿಕೊಂಡು 15ರಿಂದ 20 ಲಕ್ಷ ಹಣ ದೋಚಿದ್ದಾಳೆ ಎಂದು 2ನೇ ಗಂಡ ಅನಂತಮೂರ್ತಿ ಆರೋಪ ಮಾಡಿದ್ದಾನೆ. ನಾನು ಅವ್ರಿಗೆ ಡೆಲಿವರಿ ಕೊಡೋಕೆ ಹೋದಾಗ ಈ ಥರ ಅಮೌಂಟ್ ಎಕ್ಸ್ಟ್ರಾ ಮಗದ ಬರ್ಗಡೆ ಇದ್ದಾರೆ, ಫೈನಾನ್ಷಿಯಲಿ ಹೆಲ್ಪ್ ಮಾಡಿ ಕೊಡಿ ಅಂತ ಹೇಳಿದರು. ಕೊಡ್ತೀನಿ, ಜಮೀನು ದುಡ್ಡು ಬರುತ್ತೆ ಅಂತ ಹೇಳಿದರು. ಸರಿ ಮೇಡಮ್ ಆಯ್ತು ತಗೊಳ್ಳಿ ಅಂತ ಕೊಟ್ಟಿದ್ದೆ. 20,000 ಕೊಟ್ಟಿದ್ದೆ ಮುಂಚೆ. ಅದಕ್ಕೆ ಆದಮೇಲೆ ಸುಮ್ಮನೆ ಅದೇ ಅವರೇ ಫೋನ್ ಮಾಡಿ ಈ ಥರ ನನಗೆ ಹಸ್ಬೆಂಡ್ ತೀರೋಗಿದ್ದಾರೆ, ನಮ್ಮ ಮದುವೆ ಮಾಡ್ಕೊತೀರಾ ಅಂತ ಈಗೆಲ್ಲ ಕೇಳಿದ್ರು. ನಾನು ಯೋಚನೆ ಮಾಡಿಬಿಟ್ಟು ಸರಿ ಮೇಡಮ್ ಆಯಿತು ಅಂತ ಒಪ್ಕೊಂಡು, ನನಗೆ ಮಗು ಇಲ್ಲ ಅಂತ ಹೇಳಿದರು. ಒಂದು ಮಗು ಇದೆ, ಇನ್ನೊಂದು ಮಗು ಇಲ್ಲ ಅಂತ ಹೇಳಿದರು. ಗಡ್ಡ ತೀರೋಗಿದ್ದಾನೆ ಅಂತಲೂ ಸುಳ್ಳು ಹೇಳಿದರು ನನಗೆ. ಆಮೇಲೆ ಸರ್ ಅದಕ್ಕೆ ನಾನು ಒಪ್ಕೊಂಡಿದ್ದು. ನಾನು ಇಲ್ಲಾಂದರೆ ನಾನು ಒಪ್ಕೊತಾ ಇರಲಿಲ್ಲ. ಆಮೇಲೆ ಒಂದು ನಮ್ಮ ಅತ್ತೆ ತೀರೋಗಿದ್ದಾರೆ, ಅವ್ರ ತಿಥಿ ದುಡ್ಡು ಮಾಡೋಕ್ಕೆ ದುಡ್ಡು ಬೇಕು. ಆಮೇಲೆ ನಮ್ಮ ಮಾವನಿಗೆ ಆಪ್ರೇಷನ್ ಮಾಡಿಸ್ಬೇಕು, ಆಕ್ಸಿಡೆಂಟ್ ಆಗಿದೆ, ಈ ಥರ ಎಲ್ಲ ಹೇಳಿ ನನ್ನ ಹತ್ರ ಒಂದು 23ರಿಂದ 24 ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ. ಸಾಲ ನನ್ನ ಹತ್ರ ಸಾಲ ಮಾಡಿಸ್ಬಿಟ್ಟಿದ್ದಾರೆ ಫುಲ್ಲು. ಕೊನೆಗೆ ಇವಾಗ ಹೈದ್ರಾಬಾದ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾರೆ. ಅವ್ರ ಹೆಸರು ಶಿವಗೌಡ ಅಂತ. ಅವರು ಇವತ್ತು ನನಗೆ ಏನೋ ಇನ್ ಕೇಸ್ ಕಾಲ್ ಮಾಡಿದರೆ ನಾನು ನನ್ನ ಬಗ್ಗೆ ಏನೋ ಟಿ ವಿನಲ್ಲಿ ಬಂದರೆ ಕೊಲೆ ಮಾಡಿಬಿಡ್ತೀನಿ, ನಾನು ಇವಾಗೇ ಮರ್ಡ್ರ್ ಮಾಡಿದ್ದೀನಿ, ಈ ಥರ ಎಲ್ಲ ಬೆದರಿಕೆ ನನಗೆ ಆಗ್ತಾ ಇದ್ದಾರೆ. ಅವರು ಈ ಥರ ಎಲ್ಲ ಅವ್ಳು ಮೋಸ ಮಾಡಿದ್ದಾಳೆ ಸರ್ ನಮಗೆಲ್ಲ. ಈ ಹುಡುಗಿಗೆ 1 ಅಲ್ಲ 2 ಅಲ್ಲ 3 ಅಲ್ಲ ಹಲವಾರು ಇದೆ ಸರ್. ಎಲ್ಲ ಇದೆ ಹುಡುಗಿಗೆ. ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗಿದ್ದು ನನಗೆ ಈ ಹುಡುಗಿಗೆ ಅಂತ. ಗಂಡ ಬದುಕಿದ್ದಾನೆ ಅಂತ ನನಗೆ 1.5 ತಿಂಗಳು ಮುಂಚೆ ನನಗೆ ಗೊತ್ತಾಯಿತು. ಈ ಹುಡುಗಿ ಹಿಂಗೆ ಹೋಗಿದ್ದಾಳೆ ಅಂತ ಅವ್ರು ಗಂಡಂಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಅವರು ನನಗೆ 45 ಲಕ್ಷ ನನಗೂ ವಂಚನೆ ಮಾಡಿ ಹೋಗ್ಬಿಟ್ಟಿದ್ದಾಳೆ, ನನಗೂ ಮಹಿಳೆ ಇದ್ರೆ ನ್ಯಾಯ ಸಿಗಲಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಇವಾಗ ಮಕ್ಕಳು ಇಬ್ಬರಿದ್ದಾರೆ. ಆದರೆ ಈಗ ಇವರಿಬ್ಬರನ್ನೂ ಬಿಟ್ಟು 3ನೇ ಮದುವೆ ಆಗಿದ್ದಾಳೆ ಎಂದು ಇಬ್ಬರು ಗಂಡಂದಿರು ಆರೋಪ ಮಾಡುತ್ತಿದ್ದಾರೆ. ಇನ್ನು 2ನೇ ಗಂಡ ನಾನು ಕೊಟ್ಟ ಹಣ ವಾಪಸ್ ಕೊಡಿ ಎಂದು ಕೇಳಿಕೊಂಡರೆ, ಮೊದಲನೇ ಗಂಡ ನನ್ನ ಮಕ್ಕಳನ್ನ ನನ್ನ ಬಳಿಗೆ ಕಳುಹಿಸಿಕೊಡು ಎಂದು ಆಗ್ರಹಿಸುತ್ತಿದ್ದಾನೆ. ಇನ್ನು ಘಟನೆ ಕುರಿತು ಮಹಿಳೆ ಮತ್ತು 2ನೇ ಗಂಡ ದೂರು ಮತ್ತು ಪ್ರತಿದೂರು ನೀಡಿದ್ದಾರೆ. ಸರ್, ಒಂದು ಹುಡುಗನಿಂದ ಕಾಂಟ್ಯಾಕ್ಟ್ ಆಯಿತು ದೇವನಹಳ್ಳಿಯಲ್ಲಿ. ಅವನು ನಾವು ಬಿಟ್ಬಿಟ್ಟಿದ್ದೆ. ತಿರ್ಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಯಿತು, ನಮ್ಮ ಅಕ್ಕ ಒಳ್ಳೆ ಯಾಕೆ ಸತ್ತೋದ್ಲು ಪಾಪ, 1 ತಿಂಗಳಾಯ್ತು ಸತ್ತೋಗಿ. ನಾನು ಬಂದುಬಿಟ್ಟಿದ್ದೆ. ಆಯ್ತು ಅಂತ ತಪ್ಪಾಯ್ತು ಬಂದುಬಿಟ್ಟಿದ್ದೆ ನಾನು. ನಮ್ಮ ಅಕ್ಕ ಇದ್ಕೊಂಡು ಇವಳು ಓಡಿ ಬಂದುಬಿಟ್ಲು ಚಿಕ್ಕಬಳ್ಳಾಪುರಕ್ಕೆ. ನಾನು ಹೋಗ್ಲಿಕ್ಕೆ ಹೋಟೆಲ್ ಆರ್ಡ್ರ್ ಮಾಡ್ತಾಯಿದ್ದೆ. ಆರ್ಡ್ರ್ ಮಾಡ್ತಾಯಿದ್ದಕ್ಕೆ ಇವರು ಹುಡ್ಕೊಂಡು ನಮ್ಮನೆಗೆ ನಮ್ಮಪ್ಪ ಎಲ್ಲ ಕರ್ಕೊಂಡು ಮದುವೆ ಮಾಡಿಸಿದ್ರು. ಎಲ್ಲಿ ಈಶ್ವರನ ದೇವಸ್ಥಾನ ಮದುವೆ ಮಾಡಿಸಿದ್ರು. ಆದಮೇಲೆ ಇವರು ಹುಡ್ಕೊಂಡು ಅದೇ ಮೊನ್ನೆ ಟ್ರ್ಯಾಕ್ ಮಾಡ್ತಾರಲ್ಲ, ಟ್ರ್ಯಾಕ್ ಮಾಡ್ಕೊಂಡು ಬಂದರು ನನ್ನ ಹತ್ರ. ಆಮೇಲೆ ನನ್ನ ಹತ್ರ ಅಲ್ಲಿ ಬರ್ಸ್ಕೊಂಬಿಟ್ಟಿದ್ದು, ನೀವು ನಮ್ಗೆ ಸಂಬಂಧ ಇಲ್ಲ, ನೀನು ನಮ್ಮ ಮಗನೇ ಸತ್ತೋಗ್ಬಿಟ್ಟವ್ರು ಅಂತ ಅಲ್ಲಿ ಬರ್ಸ್ಕೊಂಬಿಟ್ಟವ್ರು. ಈಗ ಅರ್ಥ ಆಯ್ತಾ? ಇವಾಗ ನನಗೆ ಅನ್ಯಾಯ ಆಗೈತೆ, ನಾನಂತೂ ಬಿಡಲ್ಲ ಸರ್. ಒಟ್ಟಾರೆ ತನ್ನ ಅಂದವನ್ನೇ ಬಂಡವಾಳ ಮಾಡಿಕೊಂಡ ಮಹಿಳೆ ಗಂಡಂದಿರಿಗೆ ಮೋಸ ಮಾಡಿ ಪೊಲೀಸ್ ಠಾಣೆ ಮೆಟ್ಟಿಲು ತುಳಿದಿದ್ದಾಳೆ. ಪೊಲೀಸರು ಯುವಕರಿಗೆ ಯಾವ ರೀತಿ ನ್ಯಾಯ ಒದಗಿಸುತ್ತಾರೆ ಕಾದು ನೋಡಬೇಕಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.